ಜುಲೈ 13ರಂದು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶೋಭಾ ರಾಣಿ ಡಿ ಅಗರ್ವಾಲ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಜುಲೈ 13ರಂದು ಕಲಬುರಗಿ ನಗರದ ಹೊರವಲಯದಲ್ಲಿರುವ ಮಾದರಸನಹಳ್ಳಿ ಕೋಬ್ರಾ ಕಾಲೋನಿಯ ಜಿಡಿಎ ಲೇಔಟ್ ನಿವೇಶನ ಒಂದರಲ್ಲಿ ನೂತನವಾಗಿ ನಿರ್ಮಿಸಲಾದ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಜರುಗಲಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ವಿಕಲಚೇತನರ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತರಾದ ದಾಸ್ ಸೂರ್ಯವಂಶಿ, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ಖಾನ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನನ್ನ ಹೆಸರು ಶೋಭಾ ರಾಣಿ ಅಂತ. ನಾನು ಈ ಹೈದರಾಬಾದ್ ಕರ್ನಾಟಕ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷಳಾಗಿದ್ದೇನೆ. ನಾವು ಸುಮಾರು 2007ರಿಂದ ಒಂದು ಅಂಧ ಬಾಲಕಿಯರಿಗೋಸ್ಕರ ಒಂದು ಶಾಲೆಯನ್ನು ತೆಗೆದೆವು. ಸ್ವಂತ ಕಟ್ಟಡ ಇರಲಿಲ್ಲ ನಮಗೆ ಇಷ್ಟು ದಿನ. ಈಗ 18 ವರ್ಷದ ಮೇಲೆ ನಾವೊಂದು ಕಟ್ಟಡ ಕಟ್ಟಿ ಎಲ್ಲ ಮಹಾದಾನಿಗಳ ನೆರವಿನಿಂದ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಿದೆವು. ಈಗ ಈ ಕಟ್ಟಡದ ಉದ್ಘಾಟನೆ ಇದೇ ತಿಂಗಳು ಜುಲೈ 13ನೇ ತಾರೀಕು ನೆರವೇರಿಸಿಕೊಂಡಿದ್ದೇವೆ. ಸುಮಾರು ವರ್ಷದಿಂದ ಬಹಳ ಕಷ್ಟದಿಂದ ಮೊದಲು ನಮ್ಮ ಸ್ವಂತ ಮನೆಯಲ್ಲಿ ಶುರು ಮಾಡಿದಂಥ ಈ ಸ್ಕೂಲು ಬಾಡಿಗೆ ಕಟ್ಟಡಗಳಿಂದ ಆ ಕಟ್ಟಡದಿಂದ ಈ ಕಟ್ಟಡದಿಂದ ಆ ಕಟ್ಟಡ ಹೋಗ್ತಾ ಕೊನೆಗೆ ನಮಗೆ ಒಂದು ಸ್ವಂತ ಕಟ್ಟಡ ಕಟ್ಟುವಾಗಾಯಿತು. ಈಗ ಬಹಳ ಖುಷಿಯಿಂದ ನಮ್ಮ ಅಂಧ ಮಕ್ಕಳನ್ನು ಈ ಶಾಲೆಗೆ ಕರ್ಕೊಂಡು ಬಂದು ಮುಂದೆ ನಾವು ಸ್ವತಂತ್ರರಾಗಿ ಇಲ್ಲಿ ಇರ್ಬೋದು. ಅದೊಂದು ಬಹಳ ಸಂತೋಷದ ವಿಷಯ. ಬಳಿಕ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಅಗರ್ವಾಲ್ ಅವರು, ಹೈದರಾಬಾದ್ ಕರ್ನಾಟಕ ವತಿಯಿಂದ ಕಲಬುರಗಿ ನಗರದಲ್ಲಿ ಕಳೆದ 20 ವರ್ಷಗಳಿಂದ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸ್ಥಳಾವಕಾಶ ಮತ್ತು ಹಲವಾರು ಸಮಸ್ಯೆಗಳಿಂದ ಮಕ್ಕಳಿಗೆ ತೊಂದರೆ ಆಗುತ್ತಿತ್ತು. ಆದ್ದರಿಂದ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಮಾದರಸನಹಳ್ಳಿ ಕೋಬ್ರಾ ಕಾಲೋನಿಯ ಜಿಡಿಎ ಲೇಔಟ್ ನಿವೇಶನ ಒಂದರಲ್ಲಿ ನೂತನವಾಗಿ ನಿರ್ಮಿಸಲಾಗಿದೆ ಎಂದು ಹೇಳಿದರು. ಇನ್ ಗುಲ್ಬರ್ಗ ಚಾನಲಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ದತ್ತು ಅಗರ್ವಾಲ್, ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಶಾಲೆಯು 2007ರಲ್ಲಿ ಪ್ರಾರಂಭವಾಗಿ ಇಲ್ಲಿಯವರೆಗೆ ನಿರಂತರವಾಗಿ ಅಂಧ ಬಾಲಕಿಯರಿಗೆ ಶಿಕ್ಷಣ, ತರಬೇತಿ ಮತ್ತು ಎಲ್ಲ ರೀತಿಯ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ. ಆದರೆ ನಮಗೆ ಸ್ಥಳಾವಕಾಶದ ಕೊರತೆ ಬಹಳ ಇತ್ತು. ಮಕ್ಕಳಿಗೆ ಸರಿಯಾಗಿ ಮಲಗಲು, ಆಟವಾಡಲು ಮತ್ತು ವಿದ್ಯಾರ್ಜನೆ ಮಾಡಿಕೊಳ್ಳಲು ಸಾಕಷ್ಟು ಸ್ಥಳ ಇರಲಿಲ್ಲ. ಆದ್ದರಿಂದ ನಾವು ಆಡಳಿತ ಮಂಡಳಿಯವರು ಮಹಾದಾನಿಗಳಿಂದ ಧನ ಸಹಾಯವನ್ನು ಪಡೆದುಕೊಂಡು ಈಗ ಈ ನಮ್ಮ ಶಾಲೆಗೆ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಕಟ್ಟಡವು ನಮ್ಮ ಜಿಡಿಎ ಲೇಔಟ್ ಕೋಬ್ರಾ ಕಾಲನಿ ಅಥವಾ ಈಗ ಮೊದಲು ಮಾದರಸನಹಳ್ಳಿ ಅಂತಿದ್ರು, ಆ ಒಂದು ಏರಿಯಾದಲ್ಲಿ ಇದು ನಿರ್ಮಾಣಗೊಂಡಿದೆ. ಈಗ ಈ ಶಾಲೆಯ ಕಟ್ಟಡದ ಉದ್ಘಾಟನೆ ದಿನಾಂಕ 13/7/2024ರಂದು ಹಮ್ಮಿಕೊಳ್ಳಲಾಗಿದೆ. ಇದು ಉದ್ಘಾಟನೆಗೊಳ್ಳಲಿದೆ. ಅದಕ್ಕಾಗಿ ಈ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂಧ ಮಕ್ಕಳಿಗೆ ಆಶೀರ್ವದಿಸಬೇಕು ಮತ್ತು ಆಡಳಿತ ಮಂಡಳಿಯವರ ಒಂದು ಕಾರ್ಯವೈಖರಿಯನ್ನು ನೋಡಿ ತಾವು ನಿಜವಾಗಿಯೂ ಕೂಡ ತಮಗೆ ಸಂತೋಷವಾಗ್ತದೆ. ಆದ್ದರಿಂದ ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.